ನಯಾಗರಾ ಫಾಲ್ಸ್ ನೋಡೋದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆದ್ರೆ ಕೇವ್ ಆಫ್ ದ ವಿಂಡ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದು ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ಮೇಡ್ ಆಫ್ ದ ಮಿಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿದೆ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಅಟ್ರಾಕ್ಷನ್ ಕೇವ್ ಆಫ್ ದ ವಿಂಡ್ಸ್ ಹೇಗಿರುತ್ತೆ ಅಂತ ನೋಡೋಣ. ಎಂಟ್ರಿ ಮಾಡೋದಕ್ಕೂ ಮೊದಲು ಇಲ್ಲಿ ಒಂದು ಸ್ಮಾಲ್ ಮ್ಯೂಸಿಯಂ ಅಂಡ್ ವಿಸಿಟರ್ ಸೆಂಟರ್ ಇದೆ. ಇಲ್ಲಿ ಒಂದು ಶಾರ್ಟ್ ಮೂವಿ ತೋರಿಸ್ತಾರೆ. ಅದರಲ್ಲಿ ನಯಾಗರಾ ಫಾಲ್ಸ್ ಹಿಸ್ಟರಿ, ಇನ್ಫಾರ್ಮೇಶನ್ ಮತ್ತೆ ಕೇವ್ ಆಫ್ ದ ವಿಂಡ್ಸ್ ಹಿಸ್ಟರಿ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಫಾಲ್ಸ್ ಒಂದು ಬರೀ ಟೂರಿಸ್ಟ್ ಅಟ್ರಾಕ್ಷನ್ ಮಾತ್ರನೇ ಅಲ್ಲ, ಇದೊಂದು ಮೇಜರ್ ಸೋರ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಆಗಿದೆ. ಇಲ್ಲಿ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರಿಸಿಟಿ USA ಮತ್ತೆ ಕೆನಡಾದ ಹೋಮ್ಸ್ಗೆ ಸಪ್ಲೈ ಆಗುತ್ತೆ. ಈ ಶಾರ್ಟ್ ಮೂವಿನ ನೋಡ್ಕೊಂಡು ಹೊರಗಡೆ ಬಂದ್ಮೇಲೆ ಎಲಿವೇಟರ್ ಅಲ್ಲಿ ಆಲ್ಮೋಸ್ಟ್ 175 ಫೀಟ್ ಕೆಳಗಡೆ ನಯಾಗರಾ ಜಾರ್ಜ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. 175 ಫೀಟ್ ನ ನಾವು ಸೆಕೆಂಡ್ ಅಲ್ಲೇನೆ ರೀಚ್ ಆಗ್ತೀವಿ ಈ ಎಲಿವೇಟರ್ ನಲ್ಲಿ. ಇದರಿಂದ ಹೊರಗೆ ಬಂದ್ಮೇಲೆ ಅಲ್ಲಿ ಒಂದು ಸ್ಮಾಲ್ ಟನಲ್ ಇದೆ. ಇದನ್ನ ನಾವು ದಾಟ್ಕೊಂಡು ಹೊರಗಡೆ ಬಂದು ಅಲ್ಲಿ ನಮ್ಗೆ ಯೆಲ್ಲೋ ಪಂಚ ಕೊಡ್ತಾರೆ, ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ನೆಂದೋಗ್ತೀವಿ. ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಥ್ರಿಲ್ಲಿಂಗ್ ಕೇವ್ ಆಫ್ ದ ವಿಂಡ್ಸ್ ಅಟ್ ನಯಾಗರಾ ಫಾಲ್ಸ್. ಇಲ್ಲಿಂದ ನಮ್ಮ ಅಡ್ವೆಂಚರ್ ಸ್ಟಾರ್ಟ್. ವುಡನ್ ವಾಕ್ವೇಸ್ ಮತ್ತೆ ಸ್ಟೆಪ್ಸ್ ಮೇಲೆ ಕೇರ್ಫುಲ್ ಆಗಿ ನಡಿಬೇಕು. ಒಂದೊಂದಾಗಿ ಸ್ಟೆಪ್ಸ್ ನ ಮೇಲೆ ಹತ್ತುತ್ತಾ ಬ್ರೈಡಲ್ ವೆಲ್ ಫಾಲ್ಸ್ ಪವರ್ ನಮ್ಗೆ ತುಂಬಾ ಹತ್ರ ಅನ್ಸುತ್ತೆ. ಇಲ್ಲಿನ ನೀರಿನ ಹನಿ ಮತ್ತೆ ನೀರಿನ ಸೌಂಡ್, ಕೂಲ್ ಬ್ರೀಸ್ ಎಕ್ಸ್ಪೀರಿಯನ್ಸ್ ಅಬ್ಸಲ್ಯೂಟ್ಲಿ ಬ್ರೀತ್ ಟೇಕಿಂಗ್. ಇದು ಟಾಪ್ ಲೆವೆಲ್ ನಲ್ಲಿ ಇದೆ. ಇದನ್ನ ಹರಿಕೇನ್ ಡೆಕ್ ಅಂತಾರೆ. ಇಲ್ಲಿ ವಾಟರ್ ಫಾಲ್ಸ್ ಗೆ ನಾವು ಜಸ್ಟ್ ಫ್ಯೂ ಫೀಟ್ ಡಿಸ್ಟೆನ್ಸ್ ಮಾತ್ರ ಇದೆ. ವಾಟರ್ ಫಾಲ್ಸ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಕಂಪ್ಲೀಟ್ಲಿ ನೆಂದೋಗ್ತೀವಿ. ಈ ನೀರ್ನ ನೋಡ್ತಾ ಇದ್ರೆ ನಮ್ ಅಣ್ಣವರ ಒಂದ್ ಸಾಂಗ್ ನೆನಪಾಗುತ್ತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಇದು ನೋಡೋದಕ್ಕೆ ನೊರೆ ಹಾಲಿನ ಹೊಳೆ ತರನೇ ಕಾಣಿಸುತ್ತೆ. ನೀವೇ ನೋಡಿ ಇಷ್ಟು ಹತ್ರದಿಂದ ನೋಡ್ತಾ ಇರೋ ಈ ಬ್ಯೂಟಿಫುಲ್ ಫಾಲ್ಸ್ ಹೇಗಿದೆ ಅಂತ. ಈ ಕೇವ್ ಆಫ್ ದ ವಿಂಡ್ಸ್ ಎಕ್ಸ್ಪೀರಿಯನ್ಸ್ ನಯಾಗರಾ ಟ್ರಿಪ್ ಅಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದಂತ ಒಂದು ಅಟ್ರಾಕ್ಷನ್. ನೇಚರ್ ಪವರ್ ನ ಇಷ್ಟು ಹತ್ರ ಇದ್ದ ಫೀಲ್ ಮಾಡೋದು ನಿಜವಾಗ್ಲೂ ಅನ್ಫಾರ್ಗೆಟಬಲ್ ನಮ್ಗೆ. ಈವ್ನಿಂಗ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿ ಇರುತ್ತೆ. ಡೇ ಟೈಮ್ ಬ್ಯೂಟಿ ಸೆಪರೇಟ್, ನೈಟ್ ಟೈಮ್ ಮ್ಯಾಜಿಕ್ ಸೆಪರೇಟ್. ಇಲ್ಲಿ ಡೇ ಲೈಟ್ ಸೇವಿಂಗ್ ಇರೋದ್ರಿಂದ ಸನ್ಸೆಟ್ ತುಂಬಾನೇ ಲೇಟ್ ಆಗುತ್ತೆ. ಈಗ ಆಕ್ಚುಲಿ ರಾತ್ರಿ 9 ಗಂಟೆ, ಆದ್ರೆ ನೋಡೋದಿಕ್ ಮಾತ್ರ ಇನ್ನು 6:30-7 ಗಂಟೆ ಸನ್ಸೆಟ್ ಟೈಮಿಂಗ್ ತರ ಇದೆ. ಇಲ್ಯುಮಿನೇಷನ್ ಆಫ್ ನಯಾಗರಾ ಫಾಲ್ಸ್ ಅಂದ್ರೆ ನೈಟ್ ಅಲ್ಲಿ ಫಾಲ್ಸ್ ಮೇಲೆ ಕಲರ್ಫುಲ್ ಲೈಟ್ಸ್ ನ ಹಾಕಿ ವಾಟರ್ ಫಾಲ್ಸ್ ನ ಗ್ಲೋಯಿಂಗ್ ಆಗೋ ಹಾಗೆ ಮಾಡೋದು. ಹೋಲ್ ವಾಟರ್ ಫಾಲ್ಸ್ ಚೇಂಜಸ್ ಇಂಟು ಬ್ಲೂ, ಗ್ರೀನ್, ಪಿಂಕ್, ಪರ್ಪಲ್, ರೆಡ್ ಲೈಟ್ಸ್ ರಿಫ್ಲೆಕ್ಟ್ ಆಗುತ್ತೆ. ಇಟ್ ಫೀಲ್ಸ್ ಲೈಕ್ ವಾಟರ್ ಫಾಲ್ ಇಸ್ ಗ್ಲೋಯಿಂಗ್. ಈ ವ್ಯೂ ನೋಡೋದೇ ಚಂದ. ಈವ್ನಿಂಗ್ ಸ್ಲೋಲಿ ಬಿಕಮ್ಸ್ ನೈಟ್ ಅಂಡ್ ಸಮಥಿಂಗ್ ಸ್ಪೆಷಲ್ ಈಸ್ ವೈಟಿಂಗ್. ರಾತ್ರಿ 10 ಗಂಟೆ ಆದ್ರೂ ಎಲ್ರೂ ಕಾಯ್ತಿದ್ದು ಈ ಕ್ಷಣಕ್ಕೋಸ್ಕರ. ಎಸ್, ಫೈರ್ ವರ್ಕ್ಸ್ ಟೈಮ್. ನಯಾಗರಾ ಫಾಲ್ಸ್ ನ ಫೈರ್ ವರ್ಕ್ಸ್ ಯೂಶುವಲಿ ಫಾಲ್ಸ್ ಏರಿಯಾದಲ್ಲೇ ಆಗುತ್ತೆ. ಇದು ಡೈಲಿ May 15 ಥ್ರೂ October 12 ವರೆಗೂ ಇರುತ್ತೆ. ವಿಂಟರ್ ಅಲ್ಲಿ ಮೇ ಬಿ 2 ಡೇಸ್ ವೀಕೆಂಡ್ಸ್ ಅಲ್ಲಿ ಮಾಡ್ತಾರೆ ಅನ್ಸುತ್ತೆ. ಹಾಗೆ ಕೆಲವೊಂದು ಸ್ಪೆಷಲ್ ಡೇಸ್ ಕೂಡ ಇದನ್ನ ಶೆಡ್ಯೂಲ್ ಮಾಡಿರ್ತಾರೆ. ಕೇವ್ ಆಫ್ ದ ವಿಂಡ್ಸ್ ಟು ಇಲ್ಯುಮಿನೇಷನ್ ಅಂಡ್ ಫೈರ್ ವರ್ಕ್ಸ್, ಎವ್ರಿಥಿಂಗ್ ಟುಗೆದರ್ ಫೀಲ್ಸ್ ಲೈಕ್ ದ ಕಂಪ್ಲೀಟ್ ಸ್ಟೋರಿ ಆಫ್ ನಯಾಗರಾ ಫಾಲ್ಸ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ಫ್ಯಾಮಿಲಿ ಟ್ರಿಪ್ ನ ನಯಾಗರಾ ಫಾಲ್ಸ್ ಎಕ್ಸ್ಪೀರಿಯನ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. Till then, keep watching, keep supporting, and don't forget to subscribe. Thanks for watching.